ನಮ್ಮ ಅಂಗಡಿಗೆ ಬಾರೋಣ, ಎಷ್ಟು ಬೇಕಾದರೂ ಸಾಲ ಕೊಡ್ತೀನಿ. ನಿನಗೆ ಎಷ್ಟು ಬೇಕಂದ್ರೆ ಸಾಲ ಕೊಡ್ತೀನಿ ಕಾಣೋಣ. ನಮ್ಮ ಅಂಗಡಿಗೆ ಬಾ ಯಾವಾಗ್ಲಣ. ಹ್ಞೂ ಹೇಳಮ್ಮ ಮುತ್ತು, ನೀನು ಅಂಗಡಿ ಬರೋರ್ತಾಗೆಲ್ಲ ಹಿಂಗೆ ನಗ್ತಾ ಮಾತಾಡ್ಕೊಂಡು ಎಲ್ಲಾರು ಬಂದ್ರೂ ನಗ್ತಾ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತೀಯ. ಚೆನ್ನಾಗಿ ಆಗುತ್ತೆ ಹೇಳು. ಕೊಡ್ತೀನಿ ಬಿಡಮ್ಮ, ನಾಳೆ ನಾಡ್ದಾಗೆ ನನ್ನ ಬಾಕಿ ಎಲ್ಲ ಏನೈತೆ ಅದನ್ನೆಲ್ಲ ಕೊಟ್ಬಿಡ್ತೀನಿ. ಹ್ಞೂ ಅಣ್ಣ, ಕೊಡಬೇಕು. ಬರ್ತೀರಿ ಇಲ್ಗೇನೆ ಅಂದರೆ ಎಲ್ಗೂ ಹೋಗ್ಬೇಡ, ಇಲ್ಲಿಗೆ ಬಾ, ಸಾಲ ಕೊಡ್ತೀನಿ. ನಮ್ಮ ಅಂಗಡಿಗೆ ಬರ್ಬೇಕು ನೀನು. ಸರಿ ಆಯ್ತು ಹೇಳಮ್ಮ ಮುತ್ತು, ಬರ್ತೀನಿ, ಖಂಡಿತ ಬರ್ತೀನಿ. ಇವಾಗಿನ 40 ರೂಪಾಯಿ ಆಯಿತು, ಬರ್ಕೊಬಿಡ. ಸರಿ ಆಯ್ತು ಹೇಳು. ಆಯ್ತು ಹೇಳಣ್ಣ. ನಗ್ನಗ್ತಾ ವ್ಯಾಪಾರ ಮಾಡಬೇಕು. ನೀನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀಯ, ಯಾರಾದರೂ ಬರಲಿ ಸ್ಮೈಲ್ ಮಾಡ್ತಾ ಇರ್ತೀಯ. ಹಿಂಗೆ ನಗ್ನಗ್ತಾ ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡೋ ಜಾಗದಲ್ಲಿ ಈ ರೀತಿ ನಗ್ನಗ್ತಾ ವ್ಯಾಪಾರ ಮಾಡಬೇಕು. ಅಂಗಡಿಗೆ ಬಾ, ಎಲ್ಲೂ ಹೋಗ್ಬೇಡ. ನಿನಗೆ ಏನು ಬೇಕಿದ್ರೂ ಕೊಡ್ತೀವಿ, ಸಾಲ ಬೇಕಾದರೂ ಕೊಡ್ತೀವಿ, ಎಲ್ಲ ಥರ ಎಲ್ಲ ಸಿಗುತ್ತೆ. ನಮ್ಮ ಅಂಗಡಿಲಿ ತರಕಾರಿ ಆಗಿರ್ಬೋದು, ಹಾಲು ಮೊಸರು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಬಟ್ಟೆನೂ ತರಿಸ್ತೀನಿ. ನಿಮಗೆಲ್ಲ ಶರ್ಟು ಪ್ಯಾಂಟು ಎಲ್ಲ ಸಿಗುತ್ತೆ. ಹೆಂಗಸರಿಗೆ ಸೀರೆ, ನೈಟಿ, ಲಂಗ, ಮತ್ತು ಸ್ಟೋರು ಎಲ್ಲ ಮಾಡ್ತೀವಿ. ಬಳೆ, ಸರ, ಏನಾದ್ರೂ ನಿಮ್ಮ ಮನೆಯಾಗೆ ಯಾರಿಗಾನ ತಗೊಂಡೋಗಂಗಿದ್ರೆ ಹೆಣ್ಮಕ್ಳಿಗೆ ಸ್ಟಿಕ್ಕರು ಎಲ್ಲ ಸಿಗ್ತದೆ. ಸ್ಟೋರು ಎಲ್ಲ ಥರದ್ದು ಮಾಡ್ತೀನಿ. ಮುಂದಕ್ಕೆ ಹೋಗ್ಬೇಡ್ರಿ, ಒಟ್ಟಿನಲ್ಲಿ ಇಲ್ಲೇ ನಮ್ಮ ಅಂಗಡಿಗೆ ಬರ್ತಾ ಇರ್ಬೇಕು ನೀವು. ಆಯ್ತೇನಣ್ಣ? ನಮ್ಮ ಅಂಗಡಿಗೆ ಬರ್ರಿ. ಯಾಕೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದಾಳೆ? ಅವನಿಗೆ ಆಳೆ ತಿರುಗಿ ಸಾಲ ಕೊಟ್ಲೆ ಇವಳು. ಸರಿ ಅಮ್ಮ, ಆಯ್ತು ಹೇಳಿ, ಬರ್ತೀನಾ? ಸರಿ ಅಣ್ಣ, ಆಯ್ತು. ನಮ್ಮ ಅಂಗಡಿಗೆ ಬಾ ಹಂಗ. ಹಾಂ ಸರಿ ಅಮ್ಮ, ಸರಿ ಅಮ್ಮ. ಏ ಮುತ್ತು, ಅವನಿಗೆ ಸಾಲ ಕೊಡ್ಬೇಡ. ಅವನು ಯೋಟಂದು ದುಡ್ಡು ಐತೆ ಗೊತ್ತಾ? ಅವನಿನ್ನ ಕೊಟ್ಟೇ ಇಲ್ಲ. ಅವ್ನಿಗೆ ಯಾಕೆ ಸಾಲ ಕೊಡ್ತೀಯಾ? ಅಯ್ಯೋ ಅತ್ತೆ, ಸಾಲ ಕೊಡಲಿಲ್ಲ ಅಂತಂದರೆ ಬರಲ್ಲ ಕಣತ್ತೆ ಅಂಗಡಿಗೆ ಯಾರೂ. ಅದಕ್ಕೆ ಸಾಲ ಕೊಡಬೇಕು. ಸಾಲ ಕೊಟ್ರೇ ಬರ್ತಾ ಇರೋದು, ಚೆನ್ನಾಗಾಗುತ್ತೆ ವ್ಯಾಪಾರ. ಈಗ ನೋಡಿ 40 ರೂಪಾಯಿದು ತಗೊಂಡೋಯ್ತು, ಐಟಮೂ ಹೋಗುತ್ತೆ. ಅದನ್ನು ಸಾಲ ತಗೊಂಡ್ರೆ ಒಂದಲ್ಲ ಒಂದಿನ ಕೊಡ್ತಾರೆ, ಏನು ಎಲ್ಲೂ ಹೋಗಲ್ಲ. ವಸೂಲಿ ಮಾಡಬೇಕು. ಕೊಡ್ತಾರೆ ಕಣತ್ತೆ, 1-2 ದಿನ ಸುಧಾರಿಸ್ಬೇಕಷ್ಟೇ. ಕೊಡ್ತಾರೆ ಬಿಡು, ಸಾಲ ಕೊಟ್ರೇ ವ್ಯಾಪಾರ. ಕೊಡ್ಬೇಕು ಕಣತ್ತೆ. ಹೋಗು, ಅವ್ರ ಅಮ್ಮನೇ ಕೊಡಬೇಡ್ರಿ ಅಂತ ಹೇಳೈತೆ ಅವನಿಗೆ ಸಾಲ ಕೊಡಬೇಡ್ರಿ, ಅವನು ಕೊಡಲ್ಲ ಅಂತ ಅವ್ರ ಅಮ್ಮನೇ ಹೇಳೈತೆ. ನೀನು ಕೊಡ್ತೀನಿ ಅಂತೀಯ. ಏನಾಗಲ್ಲ, ಸುಮ್ಮನಿರತ್ತೆ, ನಾನೆಲ್ಲ ಉಸಿಲಿ ಮಾಡ್ಕೊಂತೀನಿ. ಹೇಳಿರಿ ಹಿಂಗೆ ನಡೆಯತ್ತೆ. ಬಂದೆ ಇಲ್ಲೆಲ್ಲ ಹೋಗ್ಬರ್ತೀನಿ. ಹೇಳಿರಿ ಕೇಳಲ್ಲ, ಸುಮ್ಮನೆ ಎಲ್ಲರಿಗೂ ಹೊಲ್ಕಿಸ್ಕೊಂಡು ಸಾಲ ಕೊಡುತ್ತೆ. ಹೊಲ್ಕಿಸಿತಿರುತ್ತೆ ಯಾವಾಗ್ಲೂ. ಕೊಡಬೇಡ ಕಣಮ್ಮ ಅಂತ ಹೇಳ್ತೀನಿ. ಏನು ಆದೋಟಾಗಲಿ ಕ್ಯಾಸ್ ವ್ಯಾಪಾರ, ಏನು ಸಾಲ ಯಾರು ಕೊಡ್ತಾರೆ? ಓಟು ಹೇಳಿರಿ ಕೇಳಲ್ಲ ಪಿಳ್ಳಿ. ಯಪ್ಪ ಏನು ಬಿಸಿಲ್ರಿ, ಇವಾಗಲೇ ಸಖತ್ತು ಬಿಸಿಲಪ್ಪ. ಯಪ್ಪ ಇನ್ನು ಯುಗಾದಿಗೆ ಎಷ್ಟು ಬಿಸಿಲು ಉರಿತೈತೋ ಏನೋ ಗೊತ್ತಿಲ್ಲ. ಇನ್ನು 1 ತಿಂಗಳೈತೆ ಯುಗಾದಿ. ಇನ್ನೊಂದು ತಿಂಗಳಿಗೆ ಎಷ್ಟು ಬಿಸಿಲು ಬರುತ್ತಾ ಏನೋ. ಯಪ್ಪ ಈಗಲೇ ಸಾಕಾದಂಗಾಗುತ್ತೆ ಬಿಸಿಲಾಗೆ. ಎಲ್ಲಿಗೂ ಹೋಗ್ಬಾರ್ದಪ್ಪ ಅನ್ಸುತ್ತಲ್ವೇ? ಸಖತ್ತು ಬಿಸಿಲು ಐತೆ ರಾಣಿ, ಎಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಯಪ್ಪ ಬಿಸಿಲಾಗ ಎಲ್ಲಾದರೂ ಹೋಗಿ ಬಂದುಬಿಟ್ರೆ ಸಾಕಪ್ಪ ಸಾಕು ಅನಿಸುತ್ತೆ. ಮನೇಲಿ ಮರದ ಕೆಳಗೋ ಮನೇಲಿ ತಣ್ಣಗಿರೋಣ ಅಂತ ಅನ್ನಿಸ್ತಾ ಇರುತ್ತೆ. ಈ ಬೇಸಿಗೆಗೆ ನೋಡಮ್ಮ ಸಖತ್ತು ಬಿಸಿಲು. ಯಪ್ಪ 2 ತಿಂಗಳು ಬಿಸಿಲು ಸಖತ್ತಾಗಿ ಉರಿದೋಗ್ಬಿಡುತ್ತೆ. ಎಲ್ಲ ತಂದ್ರ ರಾಣಿ, ಮನೆಗೆಲ್ಲ ಬೇಕಾಗಿರೋ ಪಾತ್ರೆ ಸಾಮಾನುಗಳೆಲ್ಲನಾ? ಹ್ಞೂನಕ್ಕ, ಎಲ್ಲ ತಗೊಂಡು ಬಂದ್ವಿ. ಈಗ ಪಾತ್ರೆ ಸಾಮಾನುಗಳು ಎಲ್ಲ ತಗೊಂಬಂದ್ವಿ. ಈಗ ರೇಷನ್ನು, ಮನೆಗೆ ಅಕ್ಕಿ ಪಾಕಿಟು ಎಲ್ಲ ತಗೊಂಬಂದ್ವಿ. ಬೇಕಲ್ಲಕ್ಕ, ದಿನ ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಲ್ಲ ಒಂದಿಲ್ಲ ಅಂತಂದ್ರೂ ನಡೆಯಲ್ಲ. ನಾವಿನ್ನ ಎಲ್ಲ ತಗೊಂಬಂದು ಇಟ್ಕೊಂಡು ಇನ್ನು ಡ್ಯೂಟಿಗೆ ಹೋಗ್ಬೇಕು. ಸುಮ್ಮನೆ ಇಬ್ಬರೂ ಎದ್ದೇಳ್ತಿಲ್ಲ, ತಿಂಡಿ ಮಾಡ್ಕೊಂಡು ತಿಂದು ಇನ್ನು ಕೆಲ್ಸಕ್ಕೆ ಹೋಗೋದು ನೋಡ್ಕೋಬೇಕು. ಅದಕ್ಕೇ ಇವತ್ತು ನಾಳೆ ಎಲ್ಲ ಜೋಡಿಸ್ಕೊಬಿಟ್ಟು ಸೋಮವಾರದಿಂದ ಇನ್ನು ಭಾನುವಾರ ರಜಾ, ನಾಳೆ ಒಂದಿನ ಹಾಕ್ಬಿಟ್ಟು ರಜಾ ತಗೊಂಡು ಎಲ್ಲ ಜೋಡಿಸ್ಕೊಬಿಟ್ಟು ಮನೆಯಾಗೆಲ್ಲನ ಇವತ್ತು ಸಾಯಂಕಾಲಕ್ಕೆಲ್ಲ ಹಾಲು ಕುಸ್ತೀನಿ ಅಕ್ಕ, ಬರ್ರಿ. ಈಗೆಲ್ಲ ತಗೊಂಬಂದ್ವಿ. ಎಲ್ಲ ತಗೊಂಬಂದು ಸಾಯಂಕಾಲಕ್ಕೆಲ್ಲ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಹಾಲು ಉಗ್ಸಿ ಎಲ್ಲ ರೆಡಿ ಮಾಡ್ಕೊಂಬನ ಅಂತ. ನಾಳೆಗೆಲ್ಲ ಜೋಡಿಸ್ಕೊಬಿಟ್ರೆ ಬಟ್ಟೆ ಬರೆ ಎಲ್ಲ ಏನಿದ್ರು ನಮ್ಮವ. ಆಮೇಲೆ ಸೋಮವಾರದಿಂದ ಇಬ್ಬರು ಸುಮ್ಮನೆ ಡ್ಯೂಟಿಗೆ ಹೋಗ್ಬಿಡ್ತೀವಿ, ಏನೂ ತಲೆ ಕೆಡಿಸ್ಕೊಂಬಲ್ಲ. ಯೋಟನ್ ಸಾಮಾನು ತಂದವಳೆ ಹಂಗೇನೆ. ನಾನು ಪಾತ್ರೆ ಸಾಮಾನು ಕೇಳೋಕ್ಕೆ ಬತ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಬಂದಿಲ್ಲ. ನೋಡು, ಪಾತ್ರೆ ಸಾಮಾನು ಕೇಳೋಕ್ಕೆ ನಾನು ಬರ್ಬೋದು ಅಂದ್ಕೊಂಡಿದ್ದೆ. ಸಾಮಾನ್ಯ ಬಂದರೂ ಬತ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ ನೋಡೆಲ್ಲ ಹೊಸ ತಂದಿರಂಗೆ ಇದ್ದಾಳೆ. ಯೋಸನ್ಶೀಲ ತಂದವಳೆ. ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಹೊಸ ಅನಿಸುತ್ತೆ. ಎಲ್ಲ ಹೊಸ ತಂದವಳೇನ. ನೀವು ಅತ್ತಿಗೆ ಹೇಳ್ತೀನಿ ತಡಿ, ಅತ್ತೆಂಗೆ ಕಳಿಸ್ತೀನಿ ಇವಾಗ. ಅಲ್ಲ ನೋಡಿ ಎಷ್ಟರ ಮಟ್ಟಿಗೆ ಇರಬೇಡ. ಏನು ಸಂಬಳದಾಳು ದುಡ್ಡು ದುಡ್ಡು ಐತಲ್ಲ, ಅದಕ್ಕೆ ಏನು ಬೇಕಾದ್ರೂ ತೋತೀನಿ ಅಂತಾಳೆ. ಅದಕ್ಕೆ ಮತ್ತೆ ಅತ್ತೆನ ಕಳಿಸ್ತೀನಿ. 3 ಲಕ್ಷ ಲೀಸಿಗೆ ಆಶ್ರಮಕ್ಕೆ ಎಲ್ಲಿಂದ ಬಂತು ಅಂತ ಹೇಳಿ ಕೇಳತ್ತೆ ಅಂತೇಳಿ ಅತ್ತೆಂಗೆ ಕಳಿಸ್ತೀನಿ ತಡಿ. ಅತ್ತೆಂಗೆ ಕಳಿಸಿರೆ ಕೇಳಿರೆ ಎಲ್ಲ ಗೊತ್ತಾಗುತ್ತೆ. ನೀವೊಂದು ದುಡ್ಡು ಮಸ್ತಾಗಿ ಇಟ್ಕೊಂಡಿರೋದಕ್ಕೆ ಮತ್ತೆ ಎಲ್ಲ ತಗೊಂಬರೋದು. ದುಡ್ಡು ಇಲ್ದಾರಾಗಿದ್ದರೆ ನಮಗೆ ಪಾತ್ರೆ ಸಾಮಾನು ಕೊಡ್ರಿ ಅಂತ ಕೇಳೋರು. ಇವಾಗ ನೋಡು, ದುಡ್ಡು ಇರೋದಕ್ಕೆ ಎಲ್ಲ ತಗೊಂಬಂದವಳೆ. 4-5 ಚೀಲ ತಂದವಳಲ್ಲ. ದುಡ್ಡು ಕೊಡ್ರಿ ಏನು ಬೇಕಾದ್ರೂ ತರ್ಬೋದಾ ಏನು?
ಎಲ್ಲ ಪಾತ್ರೆ ಸಾಮಾನುಗಳು ಎಲ್ಲ ತಾಂಬಂದಿದ್ಯಾ. ನಮ್ಮ ಮನೆಗೆ ಅನ್ಕನ ಬೇಕಂದ್ರೆ ಆ ಥರವನ್ನ ಇಸ್ಕ ಇದಾವೆ. ನಮ್ಮ ಮನೆಗೇನು ಪಾತ್ರೆಗಳು ಮಸ್ತಾಗದಾವ. ನಮ್ಮ ಅತ್ತೆ ಅಂತೂ ಪಾತ್ರೆಗಳು ಮಸ್ತಾಗಿ ತಗೊಂಡೈತೆ. ಅಯ್ಯೋ ಎಲ್ಲ ತಗೊಂಬಂದ್ಲು, ಒಂದು ಎರಡೆರಡು ತಾಂಬ್ತೀನಿ ಅಂತ ಹೇಳಿ ಹೋಗಿದ್ಲು. ಎಲ್ಲ ತಗೊಂಡ್ಲು ಬೇಕಾಗಿರೋಂಥ ಬಿಡಾಕ ಒಂದೇ ಸತಿ ಇನ್ನೇನು ಯಾವಾಗಿದ್ರೂ ತಗೊಂಬದೇಯ ತಗೊಂಬ್ಲೇಳು. ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈಗ ಒಂದು ಚಪಾತಿ ಒಸಿಯಕ್ಕೆ ಒಂದು ರೊತ್ತುಡಿ ಇಲ್ಲ ಅಂದರೂ ಆಗಲ್ಲ, ಒಂದು ಮಣೆ ಇಲ್ಲ ಅಂತಂದ್ರೂ ಆಗಲ್ಲ, ಬೇಯಿಸೋಕೆ ಒಂದು ಹಂಚಿಲ್ಲ ಅಂದರೂ ಆಗಲ್ಲ, ಅದಕ್ಕೆ ಚುಚ್ಚಣಿಕೆ ಬೇಕು, ಎಲ್ಲ ಬೇಕಾಕ ಮನೆಯ ಮೇಲೆಲ್ಲ ಇದ್ರೇ. ಅದಕ್ಕೆ ಚೌಟು ಅನ್ನದ ಕೈ ಎಲ್ಲ ಹಿಂಗೆ ತಗೊಂಡ್ಲು. ಒಂದು 2 ಕುಕ್ಕರ್ ತಗೊಂಡ್ಲು. 5 ಲೀಟ್ರದ್ದು 3 ಲೀಟ್ರದ್ದು ಈ ಸಾಕಿರೋರು ಇಬ್ಬರಿಗೆ ಅಂತ. ಮತ್ತು ಒಂದು 15 ಲೀಟ್ರ್ ಯಾವಾಗನ ತಗೊಂತಾಳೆ ಯಾರಾದರೂ ಜಾಸ್ತಿ ಜನ ಬಂದರೆ ಚಿಕನ್ ಏನಾದರೂ ಮಾಡೋಕ್ಕೆ. ಇವಾಗ ಸದ್ಯಕ್ಕೆ 2 ತಗೊಂಡವಳು ಕುಕ್ಕರ. ಹಾಟ್ ಬಾಕ್ಸ್ ತಗೊಂತೀನಿ ಅಂದ್ರೆ ಹಾಟ್ ಬಾಕ್ಸ್ ಏನು ಬೇಡ, ಇರೋರು ಇಬ್ಬರು ಬಿಸಿ ಬಿಸಿದು ಊಟ ಮಾಡ್ಕೊಂಡು ತಿಂದ್ರಾಯ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತಗೊಂಬಂತೆ ಅಂತೇಳಿ 1-2 ಲೋಟ ತಟ್ಟೆ ಅಂಥವೆಲ್ಲ ತಗೊಂಡು ಇರ್ಬೇಕು ಹೇಳ. ಮನೆಯಾಗ ಯಾರನ್ನ ಬಂದಾಗ ಇರಬೇಕು. ನೀರು ಲೋಟ ಟೀ ಲೋಟ ಎಲ್ಲ ತರಕ್ಕಿಲ್ಲ. ನೋನಕ್ಕ ತಗೊಂಬಂದಿದ್ದೀನಿ. ಒಂದು ಡಜನ್ನು ನೀರು ಲೋಟ, 1 ಡಜನ್ ಟೀ ಲೋಟ, ಇವು ಪ್ಲೇಟ್ಗಳು ಚಿಕ್ಕವು ತಿಂಡಿ ತಿನ್ನವು ಊಟ ಮಾಡೋ 1 ಡಜನ್ನು ಎಲ್ಲ ತಗೊಂಬಂದಿದ್ದೀನಿ. ಚಂಬುಗಳು 1-2-3 ಎಲ್ಲ ತಗೊಂಬಂದಿದ್ದೀನಿ. ಚೌಟುಗಳು ಏನೇನು ಬೇಕು ಮನೆಗೆ. 1-2 ಸಣ್ಣ ಸಣ್ಣ ಸಾಂಬಾರು ಉಳಿದಿರೋದು ತೆಗ್ದಿಕ್ಕಕ್ಕೆ ಸ್ವಲ್ಪ ಚಿಕ್ಕ ಪಾತ್ರೆ, ಸಾಂಬಾರು ಏನಾದರೂ ಮಾಡೋಕ್ಕೆ ದೊಡ್ಡ ಪಾತ್ರೆ, ಒಂದೊಂದ್ಸತಿ ಏನಾದರೂ ಕುಕ್ಕಾಗಿ ಇಡಲ್ವಲ್ಲ ಸಾಂಬಾರು ಅಂಥದ್ದೆಲ್ಲ ಮಾಡೋದಕ್ಕೆ ಬಾಣಲಿ, ಮತ್ತು ತವ ಮತ್ತು ಎಲ್ಲ ತಗೊಂಬಂದಿದ್ದೀನಿ. ಚಪಾತಿ ಬೇಯಿಸೋದು ಎಲ್ಲ ತಗೊಂಬಂದಿದ್ದೀನಿ. ಹೆಂಗಾತು ಎಲ್ಲ ಇರಬೇಕು ಮನೆ ಅಂತಂದರೆ ಅಂತೇಳಿ ಸಣ್ಣ ಸಣ್ಣ ಬಟ್ಲು ಎಲ್ಲ ತಗೊಂಬಂದಿದ್ದೀನಿ. ಸಾಕು, ಇವಾಗ ಇಷ್ಟು ತಂದಿದ್ದೀನಲ್ಲ, ಆಮೇಲೆ ಹೋಗ್ತಾ 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 ಬೇಕಾಗಿರೋದೆಲ್ಲ ತಗೊಂಡ್ರೆ ಆಯಿತು. ನನಗಂತೂ ಹೊಟ್ಟೆ ಉರಿದು ಹೋಗ್ತೈತೆ ನೋಡಿಬಿಟ್ರೆ. ಅಷ್ಟಿಷ್ಟು ಹೊಟ್ಟೆ ಉರಿತಿಲ್ಲ. ಅದು ಯಾಕೆ ಹೋಗುತ್ತಿಲ್ಲ ಮೀನು ಅಕ್ಕ, ಇಲ್ಲಿ ನೋಡಿಲಿ, ಇಲ್ಲಿ ಬರೋಕ್ಕಿಲ್ಲ. ಅಯ್ಯೋ ಅಯ್ಯಪ್ಪ, ಆಗ್ಲೆಲ್ಲ ಓಡಾಡ್ತಾಳೆ ಇಲ್ಲ ಹಸಿನ. ಅದು ಯಾಕಂಗೆ ಓಡಾಡ್ತಾಳೋ ಏನೋ ಗೊತ್ತಿಲ್ಲ. ಆಗ್ಲೆಲ್ಲ ಓಡಾಡ್ತಾಳೆ ಇಲ್ಲ ಹಸಿ. ಅದೇನು ನೋಡಲಿ ಅಂತಲೇ ಓಡಾಡ್ತಾಳೋ, ಅದು ಏನಕ್ಕೆ ಓಡಾಡ್ತಾಳೋ ಒಂದು ಅರ್ಥ ಆಗಲ್ಲ. ಸುಮ್ಮನೆ ಏನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾಳೆ. ಎಲ್ಲ ತಗೊಂಬಂದಲ್ಲ ರಾಣಿ ಮನೆಗೆ, ಅದಕ್ಕೆ ಹೊಟ್ಟೆ ಉರಿ ಎಲ್ಲ ತಗೊಂಬಂದಲ್ಲ. ಈ ಚೀಲ್ಗಳು ನೋಡೆ ಅವಳಿಗೆ ಎಷ್ಟೊಂದು ಹೊಟ್ಟೆ ಉರಿ ಬಂದಿದೆ. ನೀನು ಮನೆಗೆ ಬಂದಿರೋದು ನೋಡೇನೆ, ಇಷ್ಟು ದೊಡ್ಡ ಮನೆ ಮಾಡೋದಾಳಲ್ಲ, ಈ ಮನೇನ ಚೆನ್ನಾಗಿರೋ ಮನೆಗೆ ಹೋಗ್ಯವಳಲ್ಲ, ಬರೀ ಹೊಟ್ಟೆ ಉರಿ ಅವಳಿಗೆ. ಎಲ್ಲ ಚೆನ್ನಾಗೆ ದುಡ್ಡು ಮಾಡ್ಕೊಂಡವಳೆ, ಲೀಸಿಗೆ ಹಾಕ್ಸ್ಕೊಂಡವಳೆ ಎಂಬುದೇ ಹೊಟ್ಟೆ ಉರಿ. ಉರ್ಕಂಬ್ಲೇಳು, ನಾವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಎಷ್ಟನ ಉರ್ಸ್ಕೊಂಬ್ಲೇಳು, ನಾವು ಕಷ್ಟ ಬಿದ್ದು ಮಾಡ್ತೀವಿ. ನಾನು ನನ್ನ ಗಂಡ ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಮಾತಾಡೋ ಜನಗಳಿಗೆ ಏನಕ್ಕ ಗೊತ್ತಿರುತ್ತೆ, ಹೆಂಗೆ ಬೇಕಂಗೆ ಮಾತಾಡ್ತಾರೆ. ಏನಾನ ಅನ್ಕೊಂಬ್ಲೇ ಬಿಡು, ನನಗೆ ಅದೆಲ್ಲ ಲೆಕ್ಕಲ್ಲ. ನಾನು ನನ್ನ ಗಂಡ ಚೆನ್ನಾಗಿರೋದು ಮುಖ್ಯ. ಅಕ್ಕ ನಿಮ್ಮದೇ ಆಗೈತೆ ಕಣಕ್ಕ ಒಂಥರ ಈ ಮನೆಗೆ ಬಂದಾಗಿಂದ. ಹೇಳು, ನಮ್ದು ಬರ್ರಿ ಊಟ ಮಾಡಿರಂತೆ. ಇಲ್ಲ ಅಕ್ಕ, ಮಸಾಲೆ ದೋಸೆ ತಿನ್ಕೊಂಬಂದ್ವಿ ಇಬ್ರು. ಮಸಾಲೆ ದೋಸೆ ತಿನ್ಕೊಂಡು ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಡು ಬಂದ್ವಲ್ಲ. ಹೋಗಿ ಹಂಗೆ ಹೋಟ್ಲಕ್ಕೆ ಹೋಗಿ ಬಂದ್ವಿ. ನಾನು ಬಿಸಿದ ಅನ್ನ ಮಾಡಿದ್ದೆ. ಊಟ ಮಾಡ್ತಾರೆ ಓದ್ತಾರೇನ ಅಂತೇಳಿ ಬಿಸಿದ ಅನ್ನ ಮಾಡಿದ್ದೆ. ಬಿಡಕ್ಕ ಪಾಪ, ನಿನ್ಗೆ ಯಾಕೆ ಪಾಪ ರಿಸ್ಕು? ಬೆಳಿಗ್ಗೆನು ನಿಮ್ಮ ಮನೆಗೆ ಊಟ ಮಾಡಿದ್ವಿ, ಯಾಕೆ ಸುಮ್ಮನೆ ಪಾಪ, ನಿಮ್ಮದು ಕಷ್ಟ ತಾನೆ. ಅಯ್ಯೋ ಅದಕ್ಕೆಲ್ಲ ಏನಿಲ್ಲ ಬಿಡಪ್ಪ, ನಾವೇನು ಊಟಕ್ಕೆ ಐಕಕ್ಕೆಲ್ಲ ಕಷ್ಟ ಅಂತೇಳಿ ಅವೆಲ್ಲ ಲೆಕ್ಕ ಹಾಕಲ್ಲ ಕಣಪ್ಪ ಅಂತೀನಿ. ಹೆಂಗೋ ಯಾರನ್ನ ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀವಿ, ಅಷ್ಟು ಬಿಟ್ಟರೆ ನಾವೇನೇನೋ ಯಾರಿಗಾನಾಗ್ಲೇಳು, ನಾವೇನಿಗೆ ಏನು ಕೆಟ್ಟದ್ದು ಬಯಸೋದಾಗಲಿ ಏನಾನ ಮಾತಾಡೋದಾಗಲಿ ಅಂಥವೆಲ್ಲ ಮಾಡೋಕ್ಕೆ ಹೋಗಲ್ಲ. ಆದರೆ ನಾವು ಕೆಟ್ಟದ್ದು ಬಯಸರಿ ಕೆಟ್ಟದ್ದೇ ಬಯಸೋದು. ಒಳ್ಳೆಯವ್ರಿಗೆ ಯಾವತ್ತೂ ನಾನು ಕೆಟ್ಟದ್ದು ಬಯಸಲ್ಲ. ನಾನು ಈಗ ಒಳ್ಳೆಯವ್ರು ಕೆಟ್ಟವ್ರಿಗೆ ಕೆಟ್ಟವಳು. ಅವಳು ನೋಡ್ತಾ ಹೋಗ್ತಾ ಇದ್ದಾಳೆ ಎಷ್ಟು ಹೊಟ್ಟೆ ಉರಿ. ಅದೇ ಎಲ್ಲ ಇಲ್ಲಿಗೆ ಬಂದು ಮನೆ ತಗೊಂಡು ಎಲ್ಲ ಇಲ್ಲಿ ಎಲ್ಲ ಇದು ಮಾಡಿದ್ವಲ್ಲ, ಆವಾಗಲೂ ಹಂಗೆ ಹೋಗಿ ಅವತ್ತೆ ತಗೇನೋ ಹೇಳ್ತಿದ್ಲಿ, ಹೇಳ್ಕೊಂಬ್ಲೇಳಮ್ ಸುಮ್ಮನೆ ಆದ್ವಿ. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಕೈಪಟ್ಟು ಇಬ್ರದ್ದು ಏನು ಕೆಲಸ ಐತೆ, ಇಬ್ಬರು ಕೆಲಸಕ್ಕೆ ಹೋಗ್ಕೊಂಡು ಚೆನ್ನಾಗಿರ್ತೀವಿ. ಪರ್ಮೆಂಟ್ ಒಂದಾದ್ರೆ ಸಾಕಾಯ್ದ ಕಣಕ್ಕ. ಇಬ್ಬರು ಅಳ್ದನು ಬೆಳಾದಿನ ಮಾಡಿದ್ದೀವಲ್ಲ, ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಪರ್ಮೆಂಟ್ ಆಗುತ್ತೆ ಅಂತ. ಅದೇ ಇದರಲ್ಲಿ ಪರ್ಮೆಂಟ್ ಒಂದಾದರೆ ಸಾಕಾಯ್ತು. ಅದೇ ಒಂದು ಆಗ್ಬಿಟ್ರೆ ಇನ್ನೇನು ನಾವು ತಲೆ ಕೆಡಿಸ್ಕೊಂಬಲ್ಲ ಕಣಕ್ಕೆ. ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಅಚ್ಚುಕಟ್ಟಾಗಿ ಉಣ್ಕೊಂಡು ಮಾಡ್ಕೊಂಡು ನಾವಾಯ್ತು ನಮ್ಮ ಕೆಲಸ ಆಯಿತು ಮಂಗಿರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆಗೆ ಎಲ್ಲ ಥರದ ನಮ್ಗೇನೇನು ಬೇಕೋ ಪಾತ್ರೆ ಸಾಮಾನುಗಳೆಲ್ಲ ತೊಗೊಂಬಂದ್ವಿ. ಅದನ್ನು ನೋಡಿ ಮುತ್ತು ಹುರ್ಕೊಂಬ್ತಾ ಇದ್ದಾಳೆಲ್ಲ ತೊಗೊಂಬಂದ್ರಲ್ಲ ಅಂತ ಹೇಳಿ. ನಾವು ಇವಾಗ ಈ ಮನೆಗೆ ಬಂದಿರೋದೇ ಅವಳಿಗೆ ಒಂಥರ ಹೊಟ್ಟೆ ಉರಿ. ಒಟ್ಟು ಮನೆಗೆ ಬಂದುಬಿಟ್ರಲ್ಲ ಅಂತೇಳಿ ತುಂಬ ಹೊಟ್ಟೆ ಉರ್ಕೊಳ್ತಾ ಇದ್ದಾಳೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.